ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನೀನಿರಲು ಜೊತೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ವಿಡಿಯೋ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಕೃಷ್ಣನ ಜನ್ಮಾಷ್ಟಮಿ ನಡೆದಿತ್ತು. ಕೃಷ್ಣನ ಜನ್ಮಾಷ್ಟಮಿನಲ್ಲಿ ಕೃಷ್ಣಂದು ಅವತ್ತೇ ಬರ್ತ್ಡೇ ಇರೋದ್ರಿಂದ ಮನೆಯಲ್ಲಿ ಸೆಲೆಬ್ರೇಷನ್ ಕೂಡ ನಡೀತಾ ಇತ್ತು. ಕೃಷ್ಣನ ಜನ್ಮಾಷ್ಟಮಿ ಅದನ್ನು ಕೂಡ ಅದನ್ನು ನೋಡಿದಂತಹ ಊರ್ಮಿಳ ಕೋಪ ಮಾಡಿಕೊಂಡು ಕೊಂಗ್ ಮಾತು ಅವಳ್ದಿದ್ದೆ ಅಲ್ವಾ, ಅದನ್ನು ಆಡ್ತಾ ಇದ್ಲು. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಮತ್ತೆ ಹಳ್ಳಿ ಕಡೆಗೆ ಕೃಷ್ಣ ಬರ್ತಾನೆ. ಹಳ್ಳಿ ಕಡೆಗೆ ಅಂತಂದರೆ ರಚನಾ ಮನೆ ಸೈಡು ಅಲ್ಲಿ ದೇವಸ್ಥಾನ ಇರುತ್ತೆ. ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಇದೆ ಅಂತ ಅಂದ್ಬಿಟ್ಟು ಪೂಜೆಗೆ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಅಂತಂದರೆ ರಚನಾ ಫ್ಯಾಮಿಲಿಯವರಾಗಿರ್ಬೋದು ಮತ್ತು ಊರ ಜನ ಎಲ್ಲರೂ ಸೇರ್ಕೊಂಡಿರ್ತಾರೆ. ರಚನಾ ಅವ್ರ ಅಪ್ಪನಿಗೆ ಏನಂತ ಅಂದರೆ ನಾನೇ ಆರತಿ ಮಾಡ್ತೀನಿ, ದೇವಸ್ಥಾನ ಕಟ್ಟೋದಕ್ಕೆ ತುಂಬ ದುಡ್ಡು ಕೊಟ್ಟಿದ್ದೀನಿ, ಇಟ್ಟಿಗೆಗಳನ್ನ ಕೊಟ್ಟಿದ್ದೀನಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಫುಲ್ಲು ಖುಷಿಯಾಗಿ ನಾನೇ ಆರತಿ ಮಾಡ್ತೀನಿ, ನನ್ನ ಮಗಳು ರ್ಯಾಂಕ್ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನಕ್ಕೆ ಬಂದರೆ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಇನ್ನೇನು ಆರತಿ ಮಾಡೋ ಅಂಥ ಸಮಯದಲ್ಲಿ ಅಧ್ಯಕ್ಷ ಏನು ಮಾಡ್ತಾರೆ, ಅದು ಮಂಗಳಾರತಿ ತಟ್ಟೆನ ಕೊಡೋಕ್ಕೆ ಬರ್ತಾರೆ ಇವರಿಗೆ, ಯಾರಿಗೆ, ಜಗದೀಶ್ ಪಟೇಲ್ಗೆ, ಅಂದರೆ ರಚನಾ ಅಪ್ಪಂಗೆ ಕೊಡೋಕ್ಕೆ ಬಂದ್ಬಿಟ್ಟು ಅಲ್ಲಿಂದ ವಾಪಸ್ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಬ್ರಿಗೆ ಪಟೇಲ್ರು ವಂಶಕ್ಕೆ ಕೊಡ್ತಾರೆ, ನೀವು ಆರತಿ ಮಾಡಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಜಗದೀಶ್ ಅವ್ರು ಏನು ಮಾಡ್ತಾರೆ, ಇಲ್ಲ ಅದು ಹೆಂಗೆ ಅವ್ರಿಗೆ ಕೊಡ್ತೀರಾ, ನಾನು ಆರತಿ ಮಾಡಬೇಕು, ನನಗೆ ಇದು ಹಕ್ಕಿರೋ ಅಂಥದ್ದು, ನಾನು ಎಷ್ಟೊಂದು ಜೀರ್ಣೋದ್ಧಾರಕ್ಕಾಗಿರ್ಬೋದು ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಸಹಾಯ ಮಾಡಿದ್ದೀನಿ, ಒಂದೊಂದು ಇಟ್ಕೆನೂ ನಾನು ಕೊಟ್ಟಿರೋದು ಅಂತ ಅಂದಾಗ, ಇಲ್ಲ ನೀವು ಈ ಥರ ಎಲ್ಲ ಗಲಾಟೆ ಮಾಡಬೇಡಿ, ಇದು ನೀವು ಕೊಡಿಸಿರ್ಬೋದು ಬಟ್ ನೀವು ಸಹಾಯ ಮಾಡಿರೋದಕ್ಕೆ ಅದು ಕೃತಜ್ಞತೆ ಇರುತ್ತೆ, ಆದರೆ ಇದನ್ನು ಆರತಿನ ವಂಶಪಾರಂಪರೆಯವ್ರು ಮಾಡಬೇಕಾಗಿರೋದು, ನಿಮಗಿದು ಮಾಡೋ ಅಂಥ ಹಕ್ಕಿರೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಆರತಿ ತೊಗೊಂಡೋಗ್ಬಿಟ್ಟು ಅವ್ರ ಕೈಲಿ, ಬೇರೆಯವ್ರ ಕೈಲಿ, ಪಟೇಲ್ರು ವಂಶದವ್ರ ಕೈಲಿ ಕೊಡ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ, ಅದೆಂಗೆ ಸಾಧ್ಯ, ನಾನು ಕೂಡ ಇದಕ್ಕೆ ಹಂಗಂದ್ರೆ ನಮಗೆ ಬೆಲೆನೇ ಇಲ್ವಾ ನಾವು ಸಹಾಯ ಮಾಡಿರೋದಕ್ಕೆ ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಅಷ್ಟೊತ್ತಿಗೆ ಅಧ್ಯಕ್ಷ ಹೇಳ್ತಾರೆ, ಈ ಥರ ಎಲ್ಲ ಗಲಾಟೆ ಮಾಡಬೇಡಿ, ನೀವು ಈ ಥರ ಎಲ್ಲ ಗಲಾಟೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ನಡೆಯೋ ಸಮಯದಲ್ಲಿ ಈ ಥರ ಕೂಗಾಡಿದ್ರೆ ಅದು ಸರಿ ಇರೋದಿಲ್ಲ, ಅದು ಯಾರು ಮಾಡಬೇಕು ಅವರು ಪಾರಂಪರೆಯಿಂದ ಬಂದಿರೋ ಅಂಥವರೇ ಮಾಡಬೇಕು, ಈಗ ಸಡನ್ನಾಗಿ ನೀವುಗಳೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಆಗೋದಿಲ್ಲ, ಅವರು ಕೂಡ ಜೀರ್ಣೋದ್ಧಾರಕ್ಕೆ ಕೊಟ್ಟಿರೋದ್ರಿಂದ ತಾನೇ, ಅವಾಗ ದೇವಸ್ಥಾನ ಕಟ್ಟಬೇಕಾದ್ರೆ ಅವರು ವಂಶದವ್ರು ಸಹಾಯ ಮಾಡಿದ್ರು ಅಂತ ತಾನೇ ಇಲ್ಲಿವರೆಗೂ ಅವ್ರ ಕೈಲಿ ಆರತಿ ಮಾಡಿಸ್ಕೊಂಡ್ಬಂದಿರೋದು ಅಂತ ಅಂದ್ಬಿಟ್ಟು ಜಗದೀಶ್ ಪಟೇಲ್ ಅವರು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ. ಆವಾಗ ಅವರು ಐನಾರು ಹೇಳ್ತಾರೆ, ಶಾಸ್ತ್ರಿಗಳು, ಇಲ್ಲ ಸ್ವಾಮಿ ನೀವು ಕೇಳಿಸ್ಕೊಳ್ಳಿ, ಅಮ್ಮನವ್ರ ಪೂಜೆ ಪರಂಪರೆಯಿಂದ ಬಂದಿರೋ ಅಂಥವ್ರಿಗೆ, ಆ ಪಟೇಲ್ ವಂಶದವರಿಗೆ ಮೊದಲನೇ ಆರತಿ ಮಾಡೋದಕ್ಕೆ ಕೊಡ್ತೀವಿ, ಬೇರೆಯವರಿಗೆ ಅದು ಅವಕಾಶ ಇರೋದಿಲ್ಲ, ನೀವು ಸಹಾಯ ಮಾಡಿರ್ಬೋದು, ಹಾಗಂತ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಆರತಿ ತಟ್ಟೆ ತೊಗೊಂಡು ಮುಂದೆ ಬಂದುಬಿಟ್ಟು, ಈಗೇನು ನೀನು ಆರತಿ ಮಾಡಬೇಕಾ, ಸರಿ ಆಯಿತು ಮಾಡುವಂತೆ ತಗೋ ಅಂತ ಅಂದ್ಬಿಟ್ಟು, ನೀನು ಯಾಕೆ ಆರತಿ ಮಾಡಬೇಕು ಅಂತ ಹೇಳು ಅಂದ್ಬಿಟ್ಟು ಕ್ವಶನ್ ಮಾಡ್ತಾರೆ. ಆವಾಗ ಜಗದೀಶ್ ಪಟೇಲು, ನಾನು ಒಂದೊಂದು ಇಟ್ಕೆನೂ ನಾನು ಕೊಡಿಸಿದ್ದೀನಿ, ಜೀರ್ಣೋದ್ಧಾರ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಎಲ್ಲದಕ್ಕೂ ನಾನು ಸಹಾಯ ಮಾಡಿದ್ದೀನಿ, ಹಂಗಾಗ್ಬಿಟ್ಟು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಅವನೇನು ಮಾಡ್ತಾನೆ, ಸರಿ ಆಯಿತು ತಗೋ ನೀನೇ ಮಾಡುವಂತೆ ಅಂದ್ಬಿಟ್ಟು ತಟ್ಟೆ ಮುಂದಕ್ಕೆ ಕೊಡ್ತಾನೆ. ಮುಂದಕ್ಕೆ ಕೊಟ್ಟು ಆ ಮಗಳ ಕಡೆ ತಿರುಗಿ ನೋಡಿದಾಗ ಮಗಳು ಹಿಂಗಿಸ್ಕೋ ಅಂತ ಹೇಳೋ ಅಷ್ಟರಲ್ಲಿ ವಾಪಸ್ ತಟ್ಟೆ ಇಸ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿದಂಥ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಕೂಡ ಆವತ್ತು ದೇವಸ್ಥಾನಕ್ಕೆ ಬಂದಿರ್ತಾನೆ. ಕೃಷ್ಣ ನೋಡಿದಂಥವನು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಏನು ನಡೀತಾ ಇದೆ ಇಲ್ಲಿ, ಯಾವ ರೀತಿ ಗಲಾಟೆ ಆಗುತ್ತೆ ಈ ಥರದ್ದೆಲ್ಲದನ್ನು. ಅದಾದಮೇಲೆ ಏನು ಮಾಡ್ತಾನೆ, ಇನ್ನೇನು ಇಸ್ಕೊಬೇಕು ತಟ್ಟೆನ ಆರತಿ ಮಾಡೋದಕ್ಕೆ ಅನ್ನೋ ಅಷ್ಟರಲ್ಲಿ ವಾಪಸ್ ತಟ್ಟೆ ಇಸ್ಕೊಂಡ್ಬಿಡ್ತಾರೆ. ಅದು ಒಂಥರ ಅವನಿಗೆ ಮುಜುಗರ ಆದಂಗೆ ಆಗೋಗ್ಬಿಡುತ್ತೆ ಜಗದೀಶ್ ಪಟೇಲ್ಗೆ. ಆಮೇಲಿಂದ ನಾವು ರಚನಾ ಆಗಿರ್ಬೋದು, ಅವ್ರ ಹೆಂಡತಿ ಎಲ್ಲರೂ ಮುಖ ಒಂಥರ ಮಾಡ್ಕೊಂಬಿಡ್ತಾರೆ, ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ತಟ್ಟೆ ಕೊಡೋದಿಲ್ಲ. ಇದು ಪಾರಂಪರೆಯಿಂದ ಬಂದಿರೋದು, ನಮ್ಮ ತಾತ ಮುತ್ತಾತ ಕಾಲದಿಂದ ನಮ್ಮವರೇ, ನಾವೇ ನಮ್ಮ ವಂಶದವರೇ ಇಲ್ಲಿ ಆರತಿ ಮಾಡಬೇಕಾಗಿರೋದು, ನಿಮಗಿದಕ್ಕೆ ಅವಕಾಶ ಇರೋದಿಲ್ಲ ಅಂತ ಅಂದ್ಬಿಟ್ಟು ಫುಲ್ಲು ಅವಮಾನ ಮಾಡಿಬಿಡ್ತಾರೆ. ನೀನು ಕೂಲಿಯವನು, ನೀನು ಯಾವ ಪರಿಸ್ಥಿತಿಯಲ್ಲಿದ್ದೆ ಅನ್ನೋದು ಗೊತ್ತಾ, ನಿಮಗೆ ವಂಶ ಗೊತ್ತಿಲ್ಲ, ನೀನು ಯಾರೂ ಗೊತ್ತಿಲ್ಲ, ನಿನ್ನ ಹಿನ್ನೆಲೆ ಗೊತ್ತಿಲ್ಲ, ನಿನಗೆ ಪಟೇಲ ಅನ್ನೋ ಹೆಸರು ಕೊಟ್ಟಿರೋದು ನಮ್ಮಪ್ಪ, ಅದನ್ನಿಟ್ಕೊಂಡು ನೀನು ಇಷ್ಟೊಂದು ಮೆರಿತಾ ಇದೆಯಾ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಆಪೋಸಿಟ್ ಅವರು, ಅಂದರೆ ಆರತಿ ಮಾಡೋಕ್ಕೆ ತಟ್ಟೆ ಕೊಟ್ಟಿರ್ತಾರಲ್ಲ, ಅವ್ರಿಗೂ ಜಗದೀಶ್ ಪಟೇಲ್ನ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಇದೆಲ್ಲ
ನೋಡಿದಂಥ ಅವ್ರ ಮಕ್ಕಳಾಗಿರ್ಬೋದು, ರಚನಾ ಆಗಿರ್ಬೋದು, ಮತ್ತು ಅವ್ರ ಚಿಕ್ಕ ಮಗಳಾಗಿರ್ಬೋದು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ಅಂದರೆ ಇವನಿಗೆ ಯಾರಿಗೆ ಜಗದೀಶ್ ಪಟೇಲ್ಗೆ ತುಂಬ ಅವಮಾನ ಆಗ್ತಾ ಇರ್ತೈತಿ. ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಸೊ ಒಂದ್ಸಲ ಕಿರ್ಚ್ಕೊತಾರೆ, ಏನು ಮಾತಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು, ಇರೋದೇ ಹೇಳ್ತಾ ಇದ್ದೀನಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವರಿಬ್ಬರ ಮಧ್ಯೆ ಜಗಮಕಿ ನಡೀತಾನೇ ಇರುತ್ತೆ. ಅಷ್ಟರಲ್ಲಿ ಜಗದೀಶ್ ಪಟೇಲ್ ಹೆಂಡ್ತಿ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಇದೆಲ್ಲ ನೋಡ್ತಾ ಇರುವಂಥ ಕೃಷ್ಣ ಏನು ಮಾಡ್ತಾನೆ, ಏನು ನಡೆಯುತ್ತೆ ಅಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಿಳ್ಕೊತಾ ಇರ್ತಾರೆ ಆ ವಿಚಾರಗಳನ್ನೆಲ್ಲನ. ಸೊ ಇವಳೇನು ಮಾಡ್ತಾಳೆ, ರಚನಾಗೂ ಕೂಡ ಅಳು ಬಂದ್ಬಿಡುತ್ತೆ. ಅಪ್ಪಂಗೆ ಅವಮಾನ ಆಗ್ತಾ ಇರೋದು ನೋಡಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಆ ಅಪ್ಪಂಗೆ ಅವಮಾನ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂಥ ರಚನಾ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾರೆ. ಮತ್ತು ಜಗದೀಶ್ ಪಟೇಲ್ ಏನು ಮಾಡ್ತಾರೆ, ತುಂಬ ಅವಮಾನ ಮಾಡಿಬಿಟ್ಟೆ ಅಂದ್ಬಿಟ್ಟು ಆ ಊರ ಜನದ ಮಧ್ಯೆ ಈ ಥರ ಎಲ್ಲ ಆಗ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಥರ ಆಯಿತು ಅಂದ್ಬಿಟ್ಟು ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಆಚೆ ಹೊರಟ್ಬಿಡ್ತಾರೆ. ಸೊ ಇದಾದಮೇಲೆ ಕೃಷ್ಣ ಇದೆಲ್ಲ ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಯಾರ್ಯಾರು ಏನು ಅವ್ರ ಹಿನ್ನೆಲೆಗಳನ್ನ ಹಂಗೆ ತಿಳ್ಕೊತಾ ಇರ್ತಾನೆ. ಅಲ್ಲಿಂದ ಜಗದೀಶ್ ಪಟೇಲು ಅವಮಾನ ತಡೆಲಾರ್ದಲ್ಲಿ ದೇವಸ್ಥಾನದಿಂದ ಆಚೆ ಬಂದುಬಿಡ್ತಾರೆ. ಆಚೆ ಬರೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅವ್ರು ಫುಲ್ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ನೀನು ಸಹಾಯ ಮಾಡಿರೋದಕ್ಕೆ ನೋಡು ನಿನ್ನ ಹೆಸರು ಹಾಕ್ಸಿದ್ದೀವಿ ಅಲ್ಲಿ ಅಂತ ಅಂದ್ಬಿಟ್ಟು ಜನಗಳು ಓಡಾಡೋ ಜಾಗದಲ್ಲಿ ಅವನ ಹೆಸರು ಹಾಕ್ಸಿರ್ತಾರೆ. ಅದನ್ನೆಲ್ಲ ನೋಡಿದಂತಹ ಜಗದೀಶ್ ಪಟೇಲ್ಗೆ ತುಂಬ ಅವಮಾನ ಆಗೋಗ್ಬಿಡುತ್ತೆ. ಎಲ್ಲರೂ ಜನರು ಓಡಾಡೋ ಅಂಥ ಜಾಗದಲ್ಲಿ ಅವ್ರ ಹೆಸ್ರು ಹಾಕ್ಸಿರ್ತಾರೆ. ಅದನ್ನು ನೋಡಿ ನೋಡು ನಿನ್ನ ಹೆಸ್ರು ಅಲ್ಲಿದೆ, ನೀನು ಸಹಾಯ ಮಾಡಿರೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊತಾರೆ ಅವರು. ಇಲ್ಲ ಹಾಕ್ಸಿದ್ದಾರೆ ಅಂತ ಅಂದ್ಬಿಟ್ಟು ತಡ್ಕೊಳಕ್ಕಾಗೋದಿಲ್ಲ. ಸೊ ಅಲ್ಲಿಂದ ಆಚೆ ಬಂದುಬಿಡ್ತಾರೆ ಅವರು. ಇದನ್ನ ನೋಡಿಬಿಟ್ಟು ಬೇಜಾರು ಮಾಡಿಕೊಂಡು ದೇವಸ್ಥಾನದಿಂದ ಆಚೆ ಬಂದುಬಿಡ್ತಾರೆ. ಅವ್ರು ಬೇಜಾರಾಗಿರೋದು ನೋಡಿಬಿಟ್ಟು ಅವ್ರ ಅಮ್ಮ ಆಗಿರ್ಬೋದು, ರಚನಾ ಅಮ್ಮ ಆಗಿರ್ಬೋದು, ರಚನಾ ತಂಗಿ, ರಚನಾ ಫ್ರೆಂಡ್ಸು ಎಲ್ಲರೂ ಅಳ್ತಾ ಇರ್ತಾರೆ, ತುಂಬ ನೋವಲ್ಲಿರ್ತಾರೆ. ಎಷ್ಟು ಅವಮಾನ ಮಾಡ್ತಾರೆ ಅಂದರೆ ಊರ ಜನದ ಜೊತೆಗಾಗಿರ್ಬೋದು, ಊರ ಜನದ ಮುಂದೆ ಆಗಿರ್ಬೋದು, ಮತ್ತು ಪೂಜೆಯಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಗ್ರಾಮಸ್ಥರ ಎದುರುಗಡೆನೂ ಕೂಡ ಸಿಕ್ಕಾಪಟ್ಟೆ ಮಾತಾಡೋ ಅವಮಾನ ಮಾಡ್ತಾರೆ. ಅದನ್ನು ತಡ್ಕೊಂಡ್ಲಾರ್ದಲೇ ಓಡಿ ಬಂದುಬಿಡ್ತಾರೆ. ಸೊ ಅದಾದಮೇಲೆ ಆ ಜಗದೀಶ್ ಪಟೇಲ್ ಆಚೆ ಬಂದಮೇಲೆ ಇದನ್ನೆಲ್ಲ ನೋಡಿದಂಥ ಕೃಷ್ಣ ಏನೋ ನಡೀತಾ ಇದೆ, ಇನ್ನೂ ಏನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಅಪ್ಪನ ನಾನು ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಬರೋ ಅಂಥ ಟೈಮಲ್ಲಿ ಕಾಲು ಅಡ್ಡ ಕೊಟ್ಬಿಟ್ಟು ಇನ್ನೊಬ್ಳು ಬೀಳಿಸ್ಬಿಡ್ತಾಳೆ ಅವಳನ್ನ. ಕೃಷ್ಣ ಬೀಳೋದಕ್ಕೆ ಬಿಡೋದಿಲ್ಲ. ಇನ್ನೇನು ಬೀಳೋ ಅಂಥ ಟೈಮಲ್ಲಿ ಕೈ ಹಿಡ್ಕೊಂಡು ಎತ್ತಿದ್ದಾರೆ. ಬಟ್ ಆದರೆ ಅವಳು ಕೃಷ್ಣನ ಮುಖ ನೋಡೋದಿಲ್ಲ. ಸೊ ಕತ್ತು ಬಗ್ಗಿಸ್ಕೊಂಡೇ ಇರ್ತಾಳೆ. ಅಪ್ಪನ ಕರ್ಕೊಂಬರ್ಬೇಕು, ಅಪ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಅಪ್ಪಂಗೆ ಅವಮಾನ ಆಗಿದೆ ಅನ್ನೋದೇ ಅವಳು ತಲೆಯಲ್ಲಿ ಓಡ್ತಾ ಇರ್ತಾಳೆ. ಈ ಕೃಷ್ಣ ಏನು ಮಾಡ್ತಾನೆ, ಕೈ ಹಿಡಿದು ಮೇಲೆ ಎತ್ಬಿಟ್ಟು ಅಲ್ಲಿಂದ ಅವಳು ಹೊರಟೋಗ್ಬಿಡ್ತಾಳೆ. ಅವನ ಮುಖ ಒಂದು ಕಡೆಗೆ ತಿರುಗಿಸ್ಕೊಂಡ್ಬಿಡ್ತಾನೆ ಕೃಷ್ಣ. ಯಾವುದೇ ಕಾರಣಕ್ಕೂ ಅವಳಿಗೆ ಮುಖ ತೋರ್ಸೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೃಷ್ಣ ಇನ್ನೂ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇರುತ್ತೆ. ಸೊ ಸೈಡಿಗೆ ಮುಖ ಇಟ್ಕೊಂಡು ಅವಳು ಎದ್ದ ತಕ್ಷಣ ಅವಳು ಮತ್ತೆ ಅವ್ರ ಅಪ್ಪನ ಹತ್ರ ಓಡೋಗ್ಬಿಡ್ತಾಳೆ. ಅವರ ಅಪ್ಪ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಕೃಷ್ಣ ಏನು ಮಾಡ್ತಾನೆ, ಇದೆಲ್ಲದನ್ನೂ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಡೀಪಾಗಿ ಥಿಂಕ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಜಗದೀಶ್ ಪಟೇಲು ಆಚೆ ಬಂದು ಮೆಟ್ಲ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಎಷ್ಟು ನಾನು ಮಾಡಿದ್ರು, ಯಾವ ರೀತಿ ಸಂಪಾದನೆ ಮಾಡಿದ್ರು ಈ ನಂದು ವಂಶನೇ ಮುಖ್ಯ ಆಗೋಗ್ಬಿಡುತ್ತೆ, ನನ್ನ ಹಿನ್ನೆಲೆನೇ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ, ನನಗೆ ಗೌರವನೇ ಸಿಗೋದಿಲ್ವ, ಸಹಾಯ ಮಾಡಿದವ್ರಿಗೆ ಬೆಲೆನೇ ಇರೋದಿಲ್ವ ಅಂತ ಅಂದ್ಬಿಟ್ಟು ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ. ಆ ಟೈಮಲ್ಲಿ ಮಗಳು ಬಂದ್ಬಿಟ್ಟು, ಅಪ್ಪ ಯಾಕಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ, ಬೇಜಾರು ಮಾಡ್ಕೊಬೇಡ ಬಾಪ ಅಂತ ಅಂದ್ಬಿಟ್ಟು ಕರೀತಾನೆ. ಇಲ್ಲ ಮಗಳೇ, ನನಗೆ ತುಂಬ ನೋವಾಗ್ತಾ ಇದೆ, ಎಷ್ಟು ಅವಮಾನ ಮಾಡಿಬಿಟ್ರು, ನಾವು ಮಾಡಿರೋ ಸಹಾಯಕ್ಕೂ ಬೆಲೆ ಇಲ್ಲ, ಮತ್ತು ನಮಗೆ ಹಿನ್ನೆಲೆ ಇಲ್ಲ, ನಾವು ಕೂಲಿ ಮಾಡ್ತಾ ಇರೋರು ಅಂತ ಅಂದ್ಬಿಟ್ಟು ಎಷ್ಟು ಕೇವಲವಾಗಿ ಹೀಯಾಳಿಸಿ ನೋಡ್ತಾರೆ, ಎಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾರೆ, ಎಷ್ಟು ಸಾಧನೆ ಮಾಡಿದ್ರೂ ಪ್ರಯೋಜನವೇ ಇಲ್ದಂಗೆ ಆಗೋಗ್ಬಿಟ್ಟೈತಲ್ವ, ಏನು ಮಾಡೋದು ಅಂದ್ಬಿಟ್ಟು ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅಳ್ಬೇಕಾದ್ರೆ ತುಂಬ ನೋವಲ್ಲಿ ಅಳ್ತಾ ಇರಬೇಕಾದ್ರೆ ಮಗಳು ಹೇಳ್ತಾಳೆ, ಅಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಬೇಡ ಅಪ್ಪ, ಎಲ್ಲ ಸರಿ ಹೋಗುತ್ತೆ, ಟೈಮ್ ಅನ್ನೋದು ಬರುತ್ತೆ ಅಪ್ಪ, ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕಣ್ಣೀರು ಒರೆಸ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಅವನು ಹೇಳ್ತಾನೆ, ನನಗೊಂದು ಮಾತು ಕೊಡ್ತೀಯ ಮಗಳೇ ಅಂತ ಅಂದ್ಬಿಟ್ಟು. ಹೇಳಿಯಪ್ಪ ಅದೇನಂತ ಅಂದರೆ, ನಾನು ಬದುಕಿರೋವರೆಗೂ ನಾನು ಪ್ರಯತ್ನ ಪಡ್ತೀನಿ, ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ನನ್ನ ಹೆಸರು, ನನ್ನ ಘನತೆ, ನನ್ನ ಕೊನೆ ಆಸೆ ಅಂತ ತಿಳ್ಕೊಂಬಿಡು, ಇದು ನೀನೇ ಎತ್ತಿಡಿಬೇಕು ಮಗಳೇ, ಇದು ನನ್ನ ಬಿಟ್ಟರೆ ನೆಕ್ಸ್ಟು ನೀನೇ ಇದನ್ನು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಅವನು ಮಾತು ತೊಗೊತಾನೆ. ಸರಿಯಪ್ಪ ಆಯಿತು, ಹಂಗೆ ಆಗಲಿ, ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಬರ್ತಾಳೆ. ಅಷ್ಟರಲ್ಲಿ ಮಂಗಳಾರತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಮಂಗಳಾರತಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿತ್ತು ಅಂತ ಅಂದರೆ ಇವ್ರುಗಳೆಲ್ಲ
ಹೇಳ್ತಾ ಇರ್ತಾರೆ ಇದ್ದಿದ್ದೇ ಅವ್ರದ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ್ರಿ ಪಟೇಲ್ರೆ, ನೀವು ಆರತಿ ಮಾಡಿ ಅಮ್ಮನವ್ರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಜಗದೀಶ್ ಪಟೇಲ್ ಒಳಗೆ ಬರ್ತಾನೆ, ಇನ್ನೇನು ಆರತಿ ಮಾಡೋ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ. ಇದನ್ನೆಲ್ಲ ಕೃಷ್ಣ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಒಳಗೆ ಬಂದ ತಕ್ಷಣ ದೇವ್ರ ಮೇಲೆ ಪ್ರಮಾಣ ಮಾಡಿಬಿಟ್ಟು ಹೇಳ್ತಾನೆ, ಇದು ಎಷ್ಟು ದಿನ ನಡೆಯುತ್ತೆ ನಡೀಲಿ, ನಾನು ಈ ಘನತೆ ಗೌರವ ನಾನು ಸಂಪಾದನೆ ಮಾಡೇ ಮಾಡ್ತೀನಿ, ವಂಶ ಇಲ್ಲ, ಪರಂಪರೆ ಇಲ್ಲ, ಹಿನ್ನೆಲೆ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಅವಮಾನ ಮಾಡ್ತೀರಾ, ಎಷ್ಟು ಸಹಾಯ ಮಾಡಿದ್ರು ನಮಗೆ ಬೆಲೆನೇ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಇದು ನಾನು ತಾಯಿ ಮೇಲೆ ಆಣೆ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನಾನು ಸಂಪಾದನೆ ಮಾಡೇ ಮಾಡ್ತೀನಿ. ನನ್ನ ಮಗಳು ರ್ಯಾಂಕ್ ಬಂದಿದ್ದಾಳೆ ಅಂತ ಅಂದ್ರೂ ಅವಳಿಗೂ ಅವಮಾನ ಮಾಡಿಬಿಟ್ಟು ನನಗೂ ಇಷ್ಟೊಂದು ಅವಮಾನ ಮಾಡೋದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ತಾಯಿ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀನಿ, ಈ ಸಂಪಾದನೆ ಮಾಡೇ ಮಾಡ್ತೀನಿ, ನನ್ನ ಘನತೆ ನನ್ನ ಗೌರವ ನನ್ನ ಮಗಳನ್ನ ಒಳ್ಳೆ ವಂಶಕ್ಕೆ ಕೊಟ್ಬಿಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಣೆ ಪ್ರಮಾಣ ಮಾಡ್ತಾನೆ. ಮಾಡಿದ ತಕ್ಷಣ ದೇವ್ರ ಕಡೆಗೆ ಕೈ ಹಾಕ್ಬಿಟ್ಟು ಜೋರಾಗಿ ಎಲ್ಲರಿಗೂ ಕೇಳಿಸೋ ಥರ ಕಿರ್ಚಿ ಹೇಳ್ತಾನೆ. ಇದನ್ನೆಲ್ಲ ನೋಡಿದಂತಹ ಅರ್ಚಕರಾಗಿರ್ಬೋದು, ಆ ಪಟೇಲ್ ವಂಶದವರಾಗಿರ್ಬೋದು, ಊರಿನ ಜನ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ನನ್ನ ಘನತೆ ಗೌರವ ನಾನು ಸಂಪಾದನೆ ಮಾಡೇ ಮಾಡ್ತೀನಿ, ನನ್ನ ಮಗಳು ಕೂಡ ಸಂಪಾದನೆ ಮಾಡ್ತಾಳೆ, ನಾನು ಬಿಟ್ಟರೆ ನನ್ನ ಮಗಳಾದರೂ ಸಂಪಾದನೆ ಮಾಡ್ತಾಳೆ, ನಾನು ಒಂದೊಳ್ಳೆ ವಂಶಕ್ಕೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡ್ತಾನೆ. ಇದನ್ನೆಲ್ಲ ನೋಡಿದಂಥ ಕೃಷ್ಣ ಏನು ಮಾಡ್ತಾನೆ, ಅವನ ತಲೆಗೆ ಏನೋ ಓಡ್ತಾ ಇರುತ್ತೆ. ಅವನು ಎಷ್ಟು ಯೋಚನೆ ಮಾಡ್ತಾ ಇರ್ತಾನೆ ಅಂತ ಅಂದರೆ ಅಷ್ಟು ಯೋಚನೆ ಮಾಡ್ತಾ ಇರ್ತಾನೆ. ಆಣೆ ಪ್ರಮಾಣಗಳಾದಮೇಲೆ ಅಲ್ಲಿರುವಂಥ ಶಂಕು ಊದ್ಬಿಟ್ಟು ಜೋರಾಗಿ ಶಂಕು ಊದ್ಬಿಟ್ಟು ಪೂಜೆ ಮುಗಿಯುತ್ತೆ, ಪೂಜೆ ನಡೆಯುತ್ತೆ. ಆ ಟೈಮಲ್ಲಿ ದೇವ್ರ ದರ್ಶನ ಆಗುತ್ತೆ. ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ದೇವರಿಗೆ ನಿಜವಾಗ್ಲೂ ಕೆಲವೊಂದೊಂದು ಟೈಮು ಈ ಥರ ದೇವ್ರುಗಳ್ನ ನೋಡಿದ್ರೆ ಎದ್ದು ಬರುತ್ತೇನೋ ದೇವರೇನೆ ಅನ್ನೋ ಥರ ಆ ಸೌಂಡು ಮತ್ತು ಆ ಶಂಕು ನಾದ ಇರ್ಬೋದು, ಆಮೇಲೆ ಅಲ್ಲಿ ನಡೆಯುವಂಥ ಸಿಚುಯೇಷನ್ಗಳು ನಿಜಕ್ಕೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ತೃಪ್ತಿ ಕೊಡ್ತವೆ ಅಂತಲೇ ಹೇಳ್ಬೋದು. ಸರಿ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಆಚೆ ಬಂದಾಗ ಸ್ವೀಟ್ ಬಾಕ್ಸ್ ತೊಗೊಂಬಂದ್ಬಿಟ್ಟು ಮಗಳ ಕೈಲಿ ಕೊಡ್ತಾನೆ. ಜಗದೀಶ್ ಪಟೇಲ್, ಹೋಗು ಎಲ್ರಿಗೂ ಸ್ವೀಟ್ ಹಂಚು, ನಿನ್ನ ಮದುವೆ ಆಗೋದಕ್ಕಿಂತ ಮುಂಚೆನೇ ನಾನು ಸ್ವೀಟ್ ಕೊಡ್ತಾ ಇದ್ದೀನಿ, ಹೋಗು ಅಂತ ಅಂದ್ಬಿಟ್ಟು. ಅವಳು ಹೇಳ್ತಾಳೆ, ಅಪ್ಪ ದೇವ್ರ ಮುಂದೆ ನೈವೇದ್ಯಗೆ ಇಟ್ಬಿಟ್ಟು ಆಮೇಲಿಂದ ಕೊಡ್ತೀನಿ ಅಂತ. ಇಲ್ಲ ಹೋಗು ಮಗಳೇ, ಫಸ್ಟೇ ಕೊಡು, ನಿನ್ನ ಮದುವೆಗಿಂತ ಮುಂಚೆನೇ ನನ್ನ ಮಗಳು ಮದುವೆ ಸ್ವೀಟ್ ಅಂತ ಹೇಳ್ಬಿಟ್ಟು ಕೊಡು, ನನ್ನ ಮದುವೆದು ಅಂತ ಹೇಳ್ಬಿಟ್ಟು ಧಾಮ್ ಧೂಮ್ ಅಂತ ಒಳ್ಳೆ ವಂಶ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ, ಇವ್ರ ಬಾಯೆಲ್ಲ ಮುಚ್ಚೋ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಕೋಪ ಮಾಡಿಕೊಂಡು ಮಗಳ ಹತ್ರ ಹೇಳ್ತಾನೆ, ಇಲ್ಲ ಅಪ್ಪ ನೈವೇದ್ಯಗೆ ಇಟ್ಬಿಟ್ಟು ಕೊಡ್ತೀನಿ, ಆ ಥರ ಯಾಕೆ ಮಾತಾಡ್ತಾ ಇದ್ದೀರಾ, ಯೋಚನೆ ಮಾಡಬೇಡಿ ಅಂತ. ಇದನ್ನೆಲ್ಲ ನೋಡಿದಂಥ ಕೃಷ್ಣ ಏನು ಮಾಡ್ತಾನೆ, ಫೋನ್ ತೊಗೊಂಡು ಅವನ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಪಾರ್ಥ, ಇಲ್ಲಿ ಕೇಳಿಸ್ಕೊ ಪಾರ್ಥ ಅಂದ್ಬಿಟ್ಟು. ಆವಾಗ ಅವನು ಹೇಳ್ತಾನೆ, ಹೇಳಪ್ಪ ರಾಜ, ಏನಾಯ್ತೋ ನಿನ್ನ ಕತೆ, 2 ಲಕ್ಷ ರೂಪಾಯಿ ಸಿಗ್ತೇನೋ, ನಿನ್ನ 2 ಲಕ್ಷ ರೂಪಾಯಿದು ಸ್ಟೋರಿ ಹೇಳೋ ಏನಾಯಿತು ಅಂತ ಅಂದ್ಬಿಟ್ಟು ಅವನು ಕೇಳ್ತಾನೆ. ಜಗದೀಶ್ ಪಟೇಲಿಂಗೆ ಬೇಕಾಗಿರೋದು ಘನತೆ ಗೌರವ, ಅವನ ವೀಕ್ನೆಸ್ ಕೂಡ ಅದೇ. ಆ ಘನತೆ ಗೌರವಕ್ಕೆ ಒಂದು ಸ್ವಲ್ಪ ಧಕ್ಕೆ ಬಂತು ಅಂದ್ರೂ ಜಗದೀಶ್ ಪಟೇಲ ತಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಅವನ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಜಗದೀಶ್ ಪಟೇಲಿನ ವೀಕ್ನೆಸ್ಸೇ ಅವನ ಘನತೆ ಗೌರವ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾನೆ, ಒಳ್ಳೆ ಕೋಟ್ಯಾಧಿಪತಿ, ಒಳ್ಳೆ ಕುಳನೇ ಹಿಡಿದಿದ್ದೀನಿ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇರ್ತಾಳೆ ರಚನಾ. ಇದು ಅವಳು ಸ್ವೀಟ್ ಕೊಟ್ಟಿಂಗ್ ತಿರ್ಕೊಳ್ಳೋ ಅಂಥ ಟೈಮಲ್ಲಿ ಕರೆಕ್ಟಾಗಿ ಒಂದು ಹಾಡಿ ಕಾರ್ ಬರುತ್ತೆ. ಅಲ್ಲಿ ಅದನ್ನು ಪಾರ್ಕ್ ಮಾಡ್ಬೇಕಾದ್ರೆ ತುಂಬಾ ಒದ್ದಾಡ್ತಾ ಇರ್ತಾನೆ ಅವನು, ಸರಿಗೆ ಪಾರ್ಕ್ ಮಾಡೋದಲ್ಲಿ. ಇನ್ನೇನು ಟಚ್ ಆಗಬೇಕು ಅನ್ನೋ ಟೈಮಲ್ಲಿ ಏಯ್ ಅಂತ ಅಂದ್ಬಿಟ್ಟು ಕೈ ಹಿಂಗೆ ಅಂದ್ಕೊಂಡು ಕೈಯಲ್ಲೇ ಆ್ಯಕ್ಷನ್ ಮಾಡಿಕೊಂಡು ಪಾರ್ಕ್ ಮಾಡೋದಕ್ಕೆ ಅಂತಂದರೆ ಪಾರ್ಕಿಂಗ್ ಪ್ಲೇಸಿಗೆ ನಿಲ್ಲಿಸೋದಕ್ಕೆ ಸಹಾಯ ಮಾಡ್ತಾ ಇರ್ತೀನಿ. ಅವನೇನೆ ಹುಡುಗ ಅವಳನ್ನ ರಚನಾ ನೋಡೋಕ್ಕೆ ಬಂದಿರೋದು ಅಂತ ಗೊತ್ತಿರಲ್ಲ. ಇದನ್ನು ನೋಡಿದಂತಹ ರಚನಾ ಕೂಡ ಅದೇ ಥರ ಆ್ಯಕ್ಷನ್ ಮಾಡ್ತಾ ಇರ್ತಾಳೆ. ಇಬ್ಬರು ಕೂಡ ಆ್ಯಕ್ಷನ್ ಮಾಡಿಕೊಂಡು ಗಾಡಿ ಪಾರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಅಂದರೆ ಕಾರ್ ಪಾರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತಹ ಅವನೇನು ಮಾಡ್ತಾನೆ, ಈ ರಚನಾ ಹೇಳೋದನ್ನ ಕೇಳ್ತಾ ಇದ್ನೋ ಅಥವಾ ಕೃಷ್ಣ ಹೇಳೋದನ್ನ ಕೇಳ್ತಾ ಇದ್ನೋ ಗೊತ್ತಾಗ್ತಾ ಇಲ್ಲ, ಬಟ್ ಗಾಡಿ ಮಾತ್ರ ಕರೆಕ್ಟಾಗಿ ನಿಲ್ಲಿಸ್ತಾನೆ. ಗಾಡಿ ನಿಲ್ಲಿಸಾದ್ಮೇಲೆ ಒಂದು ಥಮ್ಸಪ್, 3 ಜನನೂ ಥಮ್ಸಪ್ ಮಾಡ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಡೆದಿದ್ದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.